ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವಶಂಕರಿ ವಿ.ಆರ್. ಐ ಆಮ್ ಕರೆಂಟ್ಲಿ ವರ್ಕಿಂಗ್ ಇನ್ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಬಿಡದಿ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್. ಸೊ ಎಲ್ಲರೂ ಈ ಸಿಚುವೇಷನಲ್ಲಿ ಸೇಫ್ ಆಗಿದ್ದೀರಾ, ಚೆನ್ನಾಗಿರಿ, ಆರೋಗ್ಯವಾಗಿರಿ ಅಂತ ಹೇಳುತ್ತಾ ನನಗೆ ಆಪರ್ಚುನಿಟಿ ಕೊಟ್ಟಿರುವಂತಹ ಗೌರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಎಜುಕೇಷನ್ಗೆ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ಕಾನ್ಸೆಪ್ಟನ್ನು ಚರ್ಚೆ ಮಾಡೋಣ ಸ್ಟೂಡೆಂಟ್ಸ್. ಸೊ ಕಾಸ್ಟ್ ಮ್ಯಾನೇಜ್ಮೆಂಟಲ್ಲಿ ಮಾರ್ಜಿನಲ್ ಕಾಸ್ಟಿಂಗು ಬಂದು ಸೆಕೆಂಡ್ ಚಾಪ್ಟರು. ಮಾರ್ಜಿನಲ್ ಕಾಸ್ಟಿಂಗಲ್ಲಿ ಸಬ್ ಕಾನ್ಸೆಪ್ಟ್ ಬಂದು ಬ್ರೇಕ್ ಇವನ್ ಅನಾಲಿಸಿಸ್ ಅಂತ ಕಾನ್ಸೆಪ್ಟು, ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ. ಸೊ ಬ್ರೇಕ್ ಇವನ್ ಅನಾಲಿಸಿಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇಟ್ ಈಸ್ ಅ ಸಿಸ್ಟಮ್ ಆಫ್ ಅನಾಲಿಸಿಸ್ ವಿಚ್ ಡಿಟರ್ಮೈನ್ಸ್ ದ ಪ್ರಾಬಬಲ್ ಪ್ರಾಫಿಟ್ ಅಟ್ ಎನಿ ಲೆವೆಲ್ ಆಫ್ ಪ್ರೊಡಕ್ಷನ್. ಓಕೆ, ಏನು ಇದೊಂದು ವ್ಯವಸ್ಥೆ ಅಥವಾ ಇದನ್ನು ವಿಶ್ಲೇಷಣೆ ಅಂತಲೂ ಕರಿಬೋದು. ಈ ವಿಶ್ಲೇಷಣೆಯಲ್ಲಿ ಅಥವಾ ಈ ವ್ಯವಸ್ಥೆಯಲ್ಲಿ ಏನಾಗುತ್ತೆ ಅಂತ ಅಂದರೆ, ಒಂದು ಹೆಚ್ಚಿಗೆ ಯೂನಿಟ್, ಈಗ ಒಂದು ಕಂಪನಿ 100 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತ ಅಂದರೆ 101 ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಿದಾಗ 100 ಎಕ್ಸ್ಟ್ರಾ 1 ಪಾಯಿಂಟ್ ಪ್ರೊಡ್ಯೂಸ್ ಮಾಡಿದಾಗ ಎಷ್ಟು ಪ್ರಾಫಿಟ್ಸ್ ಬರುತ್ತೆ ಅನ್ನುವಂತಹ ಊಹೆಯನ್ನು ನಾವು ಮಾಡಬಹುದು. ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತೀನಿ. ಸೊ ಈ ಬ್ರೇಕ್ ಇವನ್ ಅನಾಲಿಸಿಸ್ ಎಸ್ಟಾಬ್ಲಿಷಸ್ ದ ರಿಲೇಷನ್ಶಿಪ್ ಆಫ್ ಕಾಸ್ಟ್, ವಾಲ್ಯೂಮ್ ಆ್ಯಂಡ್ ಪ್ರಾಫಿಟ್. ಈ ಬ್ರೇಕ್ ಇವನ್ ಅನಾಲಿಸಿಸ್ 3 ಇಂಪಾರ್ಟೆಂಟ್ ಅಂಶಗಳ ನಡುವೆ ಸಂಬಂಧವನ್ನು ನಮಗೆ ಹೇಳ್ಕೊಡುತ್ತೆ. ಯಾವ್ದು? ಕಾಸ್ಟು, ವಾಲ್ಯೂಮ್ ಮತ್ತು ಲಾಭ. 3 ಅಂಶದ ನಡುವೆ ಇರುವಂತಹ ಸಂಬಂಧ. ಈಗ ಕಾಸ್ಟು ಹೆಚ್ಚಾದರೆ ವಾಲ್ಯೂಮ್ ಎಷ್ಟು ಹೆಚ್ಚಾಗುತ್ತೆ, ಪ್ರಾಫಿಟ್ಸ್ ಎಷ್ಟು ಹೆಚ್ಚಾಗುತ್ತೆ ಅಂತ ನಮಗೆ, ಅಥವಾ ಡಿಕ್ರೀಸ್ ಆದರೆ ಎಷ್ಟು ಕಡಿಮೆ ಆಗುತ್ತೆ ಅಂತ ಹೇಳ್ಕೊಡುವಂತಹ ಅಥವಾ ನಮಗೆ ಕ್ಲಿಯರ್ ಆಗಿ ಪಿಕ್ಚರ್ ತೋರಿಸುವಂತಹ ಕಾನ್ಸೆಪ್ಟ್ನ ನಾವು ಬ್ರೇಕ್ ಇವನ್ ಅನಾಲಿಸಿಸ್ ಅಂತ ಕರಿತೀವಿ. ಸೊ ಈ 3 ಈ ಎಲಿಮೆಂಟಿನ ನಡುವೆ ಸಂಬಂಧ ಹೇಳೋದ್ರಿಂದ ಇದಕ್ಕೆ ಇನ್ನೊಂದು ಹೆಸರು ಇದೆ, ಕಾಸ್ಟ್, ವಾಲ್ಯೂಮ್, ಪ್ರಾಫಿಟ್ ಅನಾಲಿಸಿಸ್ ಅಂತಾನು ಇದನ್ನು ಕರೀತಾರೆ. ಏನಂತ ಕರೀತಾರೆ? ಕಾಸ್ಟ್, ವಾಲ್ಯೂಮ್ ಆ್ಯಂಡ್ ಪ್ರಾಫಿಟ್ ಅನಾಲಿಸಿಸ್ ಅಂತ ಕರೀತಾರೆ. ನಿಮ್ಮ ಎಕ್ಸಾಮಿನೇಷನಲ್ಲಿ ಬ್ರೇಕ್ ಇವನ್ ಅನಾಲಿಸಿಸ್ ಅಂದರೆ ಏನು ಅಂತಾನೂ ಕೇಳ್ಬೋದು, ಅಥವಾ ಕಾಸ್ಟ್, ವಾಲ್ಯೂಮ್, ಪ್ರಾಫಿಟ್ ಅನಾಲಿಸಿಸ್ ಅಂದರೆ ಏನು ಅಂತಾನೂ ನಿಮಗೆ ಕೇಳ್ಬೋದು. ನೆಕ್ಸ್ಟು ಇದರಲ್ಲಿ ಇಂಪಾರ್ಟೆಂಟ್ ರಿಲೇಟೆಡ್ ಪಾಯಿಂಟ್ ಯಾವುದು ಅಂತ ಅಂದರೆ ಬ್ರೇಕ್ ಈವನ್ ಪಾಯಿಂಟ್. ಈ ಬ್ರೇಕ್ ಈವನ್ ಪಾಯಿಂಟು ಏನು ಅಂತ ಅಂದರೆ, ಬ್ರೇಕ್ ಈವನ್ ಪಾಯಿಂಟ್ ಆಲ್ಸೋ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ದ ಪಾಯಿಂಟ್ ಇನ್ ಟೈಮ್ ವೆನ್ ರೆವಿನ್ಯೂ ಫೋರ್ಕಾಸ್ಟ್ ಆರ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ದ ಎಸ್ಟಿಮೇಟೆಡ್ ಟೋಟಲ್ ಕಾಸ್ಟ್. ಈ ಡೆಫಿನೇಷನ್ ಅಥವಾ ಈ ಮೀನಿಂಗ್ ಏನು ಹೇಳುತ್ತೆ ಅಂತ ಅಂದರೆ, ಈಗ ಬ್ರೇಕ್ ಇವನ್ ಅನಾಲಿಸಿಸಲ್ಲಿ ಒಂದು ಸೂಕ್ಷ್ಮವಾದ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದಪ್ಪ ಅಂತ ಅಂದರೆ, ಒಂದು ಕಂಪನಿಯಲ್ಲಿ 2 ಮುಖ್ಯವಾದ ಅಂಶಗಳಿರುತ್ತೆ. ನಿಮಗೆ ಗೊತ್ತಿರೋ ಪ್ರಕಾರ ಟೋಟಲ್ ಕಾಸ್ಟ್ ಮತ್ತು ರೆವಿನ್ಯೂ. ಈ ಟೋಟಲ್ ಕಾಸ್ಟಲ್ಲಿ ಏನಿರುತ್ತೆ ಅಂತ ಅಂದರೆ ಫಿಕ್ಸ್ಡ್ ಕಾಸ್ಟ್ ಅಂತ ಅಂದರೆ ಸ್ಥಿರ ವೆಚ್ಚ. ಕಂಪನಿ ಏನೇ ಈಗ ನಂಬರ್ ಆಫ್ ಯೂನಿಟ್ ಇನ್ಕ್ರೀಸ್ ಮಾಡಲಿ, ಅಥವಾ ಡಿಕ್ರೀಸ್ ಮಾಡಲಿ, ಎಷ್ಟೇ ಯೂನಿಟ್ಸ್ ಇನ್ಕ್ರೀಸ್ ಮಾಡಿದ್ರು ಈ ಫಿಕ್ಸ್ಡ್ ಕಾಸ್ಟು ಚೇಂಜ್ ಆಗೋದೇ ಇಲ್ಲ. ಓಕೆ, ಕೆಲವೊಂದು ಫಿಕ್ಸ್ಡ್ ಕಾಸ್ಟ್ ಯಾವ್ದು ಇರುತ್ತೆ ಫಿಕ್ಸ್ಡ್ ಕಾಸ್ಟಲ್ಲಿ? ಎಕ್ಸಾಂಪಲ್ಸ್ ಹೇಳಿ ನೋಡೋಣ. ಎಕ್ಸಾಂಪಲ್ಸು ರೆಂಟ್ ಇರಬಹುದು, ಅಥವಾ ಸ್ಯಾಲ್ರಿ ಇರಬಹುದು, ಇನ್ಶೂರೆನ್ಸ್ ಪಾಲಿಸಿ ಇರ್ಬೋದು. ಇವೆಲ್ಲನೂ ಫಿಕ್ಸ್ಡ್ ಕಾಸ್ಟ್ ಅಂತ ಕರಿತೀವಿ. ವೇರಿಯಬಲ್ ಕಾಸ್ಟ್ ಅಂತ ಅಂದರೆ ಕಂಪನಿ 1 ಯೂನಿಟ್ ಹೆಚ್ಚಳ ಅಥವಾ ಇನ್ಕ್ರೀಸ್ ಮಾಡಿದಾಗ ಈ ವೇರಿಯಬಲ್ ಕಾಸ್ಟು ಚೇಂಜ್ ಆಗ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ಬಿಸ್ಕೆಟ್ ಕಂಪನಿ ಅಂತ ಅಂದ್ಕೊಳ್ಳಿ. ಈಗ ದೇ ಆರ್ ಪ್ರೊಡ್ಯೂಸಿಂಗ್ 100 ಪ್ಯಾಕೆಟ್ಸ್ ಆಫ್ ಬಿಸ್ಕೆಟು. ಈಗ 200 ಪ್ಯಾಕೆಟ್ ಪ್ರೊಡ್ಯೂಸ್ ಮಾಡಬೇಕು ಅಂತ ಅಂದರೆ ರಾ ಮೆಟೀರಿಯಲ್ಸು ವೇರಿ ಆಗುತ್ತೆ, ಲೇಬರ್ ಕಾಸ್ಟು ವೇರಿ ಆಗುತ್ತೆ. ಇವೆಲ್ಲ ನಾವು ವೇರಿಯಬಲ್ ಕಾಸ್ಟ್ ಅಂತ ಹೇಳ್ತೀವಿ. ಫಿಕ್ಸ್ಡ್ ಕಾಸ್ಟ್ ಅಂತ ಅಂದರೆ ಪ್ರೊಡಕ್ಷನ್ ಎಷ್ಟು ಇನ್ಕ್ರೀಸ್ ಮಾಡಿದ್ರೂ ಕೂಡ ಆ ಫಿಕ್ಸ್ಡ್ ಕಾಸ್ಟು ಚೇಂಜ್ ಆಗಲ್ಲ. ಆದರೆ ವೇರಿಯಬಲ್ ಕಾಸ್ಟ್ ಏನಾಗುತ್ತೆ ಅಂತ ಅಂದರೆ, ನಾವು ಯೂನಿಟ್ಸು ಹೆಚ್ಚು ಮಾಡ್ತಾ ಎಕ್ಸ್ಟ್ರಾ ಪ್ರೊಡಕ್ಷನ್ ಮಾಡ್ತಾ ಈ ವೇರಿಯಬಲ್ ಕಾಸ್ಟು ಚೇಂಜ್ ಆಗುತ್ತೆ. ಸೊ ಟೋಟಲ್ ಕಾಸ್ಟ್ ತಗೊಂಡ್ರೆ ಟೋಟಲ್ ಫಿಕ್ಸ್ಡ್ ಕಾಸ್ಟು ಬರುತ್ತೆ ಮತ್ತು ವೇರಿಯಬಲ್ ಕಾಸ್ಟು ಬರುತ್ತೆ. 2 ಮುಖ್ಯವಾದ ಅಂಶ. ಸೊ ಈ ಟೋಟಲ್ ಕಾಸ್ಟು ಮತ್ತು ಟೋಟಲ್ ಸೆಲ್ಲಿಂಗ್ ಪ್ರೈಸ್, ಟೋಟಲ್ ಸೇಲ್ಸ್ 2 ಈಕ್ವಲ್ ಆಗುವ ಪಾಯಿಂಟನ್ನು ನಾವು ಬ್ರೇಕ್ ಇವನ್ ಪಾಯಿಂಟ್ ಅಂತ ಕರಿತೀವಿ. In simple term, it is the point where total cost equals to total selling price. Okay, total cost ಮತ್ತು total selling price ಯಾವ ಪಾಯಿಂಟಲ್ಲಿ ಈಕ್ವಲ್ ಆಗುತ್ತೋ ಅದನ್ನು ನಾವು ಬ್ರೇಕ್ ಇವನ್ ಪಾಯಿಂಟ್ ಅಂತ ಕರಿತೀವಿ.
This is where a company's losses end and its profit starts to accumulate. ಈ ಪಾಯಿಂಟಲ್ಲಿ ಏನಾಗುತ್ತೆ ಅಂತ ಅಂದರೆ ಕಂಪನಿಯ ಲಾಸಸ್ ಎಂಡ್ ಆಗಿಬಿಡುತ್ತೆ. ಅಂದರೆ ಕಂಪನಿ ಈ ಪಾಯಿಂಟ್ ಕೆಳಗಡೆ ಇದ್ದರೆ, ಬ್ರೇಕ್ ಇವೆನ್ ಪಾಯಿಂಟ್ ಕೆಳಗಡೆ ಇದ್ದರೆ ಲಾಸಲ್ಲಿದೆ ಅಂತ ಅರ್ಥ. ಈ ಬ್ರೇಕ್ ಇವೆನ್ ಪಾಯಿಂಟ್ ರೀಚ್ ಆಗಿ ಅದಕ್ಕೆ ಮೇಲ್ಪಟ್ಟು ಹೋದರೆ ಇಟ್ ಈಸ್ ಅ ಪಾಯಿಂಟ್ ವೇರ್ ಕಂಪನಿ ಸ್ಟಾರ್ಟ್ಸ್ ಟು ಅರ್ನ್ ಪ್ರಾಫಿಟ್. ಆ ಪಾಯಿಂಟಿನಿಂದ ಮೇಲ್ಪಟ್ಟು ಹೋದರೆ ಆ ಪಾಯಿಂಟಿಂದ ಇಟ್ ಈಸ್ ಕಾಲ್ಡ್ ಆಸ್ ಪ್ರಾಫಿಟ್ ಅರ್ನಿಂಗ್. ಕಂಪನಿ ಪ್ರಾಫಿಟನ್ನು ಅರ್ನ್ ಮಾಡ್ಕೊಳ್ಳುತ್ತೆ ಅಂತ ಅರ್ಥ. ನೆಕ್ಸ್ಟು ಕಾನ್ಸೆಪ್ಟ್ ಬಂದು ಮಾರ್ಜಿನ್ ಆಫ್ ಸೇಫ್ಟಿ. ಇದು ಬ್ರೇಕ್ ಇವೆನ್ ಅನಾಲಿಸಿಸಲ್ಲಿ, ಮಾರ್ಜಿನಲ್ ಕಾಸ್ಟಿಂಗಲ್ಲಿ ಪಿ ವಿ ರೇಷಿಯೋ ಕ್ಯಾಲ್ಕುಲೇಷನ್ ಇರಬಹುದು, ಹಲವಾರು ಪ್ರಾಬ್ಲಮ್ಸ್ ಕ್ಯಾಲ್ಕುಲೇಟ್ ಮಾಡುವಾಗ ಎಸ್ಪೆಷಲಿ ಮಾರ್ಜಿನಲ್ ಕಾಸ್ಟಿಂಗಲ್ಲಿ ಈ ಕಾನ್ಸೆಪ್ಟು ತುಂಬ ಮುಖ್ಯ. ಥಿಯರಿ ಆಸ್ಪೆಕ್ಟ್ ತಿಳ್ಕೊಂಡ್ರೆ ಆಮೇಲೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ನ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಎಲ್ಲ ಕಂಪನೀಸ್ಗೂ ಕೂಡ ಎಷ್ಟು ಮಾರ್ಜಿನ್ವರೆಗೂ ನಾವು ಲಾಸ್ ಅರ್ನ್ ಮಾಡಲ್ಲ ಅಂತ ಸೇಫ್ಟಿ ಅಂದರೆ ಸುರಕ್ಷತೆ. ಸೊ ಗೊತ್ತಾಗಿರಬೇಕು. ಓಕೆ, ಯಾಕೆ ಗೊತ್ತಾಗಿರಬೇಕು ಅಂತ ಅಂದರೆ ಆ ಪಾಯಿಂಟು ಸೇಫ್ಟಿಯಲ್ಲಿದೆ ಅಂತ ಅಂದರೆ ಈಗ ನಿಮ್ಗೆ ಗೊತ್ತಿದೆ, ನೀವೆಲ್ಲನೂ ಕೂಡ 70ಗೆ 25 ಮಾರ್ಕ್ಸ್ ತೊಗೊಂಡ್ಬಿಟ್ರೆ ಸೇಫ್ಟಿಯಲ್ಲಿದ್ದೀರಾ ಅಂತ. 25 ಕೆಳಗಡೆ ಒಂದು 2 ಮಾರ್ಕ್ಸ್ ಕೆಳಗಡೆ ಹೋದರೂ ಕೂಡ ನೀವು ಪಾಸ್ ಆಗಲ್ಲ ಅಂತ ಅರ್ಥ. ಸೊ ನಿಮಗೆ ಮಾರ್ಜಿನ್ ಆಫ್ ಸೇಫ್ಟಿ ಎಷ್ಟು? 25 ಮಾರ್ಕ್ಸ್ ಫಾರ್ 70 ಮಾರ್ಕ್ಸ್. ಯಾವತ್ತೂ ಕೂಡ 25 ಮಾರ್ಕ್ಸ್ಗೆ ಏಮ್ ಮಾಡಬೇಡಿ, 70ಗೆ 70 ಏಮ್ ಮಾಡಬೇಕು ನೀವು. ಓಕೆ, ಸೊ ಅದೇ ರೀತಿ ಎಲ್ಲ ಕಂಪನಿಗೂ ಸೇಫ್ಟಿ ಝೋನ್ ಅಂತ ಬರುತ್ತೆ. ಎಷ್ಟು ಸೇಫ್ಟಿ ಝೋನ್, ಆ ಸೇಫ್ಟಿ ಝೋನಲ್ಲಿ ಇರೋವರೆಗೂ ಕೂಡ ಕಂಪನಿ ಲಾಸಲ್ಲಿ ಹೋಗಲ್ಲ ಅಂತ. ಸೊ ಮಾರ್ಜಿನ್ ಆಫ್ ಸೇಫ್ಟಿ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಟೋಟಲ್ ಸೇಲ್ಸ್ ಆ್ಯಂಡ್ ಬ್ರೇಕ್ ಈವೆನ್ ಸೇಲ್ಸ್. ಎರಡು ಇಂಪಾರ್ಟೆಂಟು ಪಾಯಿಂಟ್ ಇಲ್ಲಿ. ಯಾವುದು? ಟೋಟಲ್ ಸೇಲ್ಸು ಮೈನಸ್ ಬ್ರೇಕ್ ಈವೆನ್ ಸೇಲ್ಸ್ ಮಾಡಿದ್ರೆ ಅಮೌಂಟ್ ಯಾವುದು ಬರುತ್ತೋ ಅದನ್ನು ನಾವು ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಕರಿತೀವಿ. ಈ ಟೋಟಲ್ ಸೇಲ್ಸು ಆ್ಯಕ್ಚುಯಲ್ ಆಗಿರ್ಬೋದು, ಪ್ರೊಜೆಕ್ಟೆಡ್ ಆಗಿರ್ಬೋದು. ಆ್ಯಕ್ಚುಯಲ್ ಅಂತ ಅಂದರೆ ನಡೆದು ಈ ಪ್ರೆಸೆಂಟ್ ಸಿಚುವೇಷನಲ್ಲಿ ಎಷ್ಟು ಸೇಲ್ಸ್ ಆಗಿದೆ ಈ ತಿಂಗಳಲ್ಲಿ ಅಥವಾ ಈ ವರ್ಷದಲ್ಲಿ, ಆ ಸೇಲ್ಸ್ನ ತಗೋಬೋದು. ಅಥವಾ ಪ್ರೊಜೆಕ್ಟೆಡ್ ಸೇಲ್ಸ್ ಅಂತ ಅಂದರೆ ಊಹೆ ಮಾಡಿರುವ ಸೇಲ್ಸ್ ತಗೋಬೋದು. ಎರಡರಲ್ಲಿ ಯಾವುದಾದ್ರೂ ತಗೊಂಡು ಅದರಲ್ಲಿ ಬ್ರೇಕ್ ಈವೆನ್ ಪಾಯಿಂಟಲ್ಲಿ ಎಷ್ಟು ಸೇಲ್ಸ್ ಬರುತ್ತೋ ಅದನ್ನು ಮೈನಸ್ ಮಾಡಿದ್ರೆ ಯು ವಿಲ್ ಗೆಟ್ ಸಮಥಿಂಗ್ ಕಾಲ್ಡ್ ಆಸ್ ಮಾರ್ಜಿನ್ ಆಫ್ ಸೇಫ್ಟಿ. ಇಟ್ ಮೇ ಬಿ ಎಕ್ಸ್ಪ್ರೆಸ್ಡ್ ಇನ್ ಮಾನಿಟರಿ ಟರ್ಮ್ಸ್ ಆರ್ ಇನ್ ನಂಬರ್ ಆಫ್ ಯೂನಿಟ್ಸ್. ಈ ಮಾರ್ಜಿನ್ ಆಫ್ ಸೇಫ್ಟಿನ ನಾವು ಯೂನಿಟ್ಸಲ್ಲೂ ಎಕ್ಸ್ಪ್ರೆಸ್ ಮಾಡ್ಬೋದು ಮತ್ತು ವಾಲ್ಯೂಮ್ ಅಲ್ಲೂ ಎಕ್ಸ್ಪ್ರೆಸ್ ಮಾಡ್ಬೋದು. ಎಕ್ಸ್ಪ್ರೆಸ್ ಅಂತ ಅಂದರೆ ಕ್ಯಾಲ್ಕುಲೇಟ್ ಮಾಡಬಹುದು ಅಂತ. ಸೊ ಈಗ ಯೂನಿಟ್ ಅಂತ ಅಂದರೆ 100 ಯೂನಿಟ್ಸಾ 200 ಯೂನಿಟ್ಸಾ, ಎಷ್ಟು ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ರೆ ನಾವು ಸೇಫ್ಟಿಯಲ್ಲಿ ಇರ್ತೀವಿ ಅಂತಲೂ ಹೇಳ್ಬೋದು. ಈಗ ವಾಲ್ಯೂಮ್ ಅಂತ ಅಂದರೆ ಇದು ಯೂನಿಟ್ಸು, ನಂಬರ್ ಆಫ್ ಯೂನಿಟ್ಸ್ ಇರಬಹುದು, ನಂಬರ್ ಆಫ್ ಬಂಡಲ್ಸ್ ಇರ್ಬೋದು, ನಂಬರ್ ಆಫ್ ಪ್ಯಾಕೆಟ್ಸ್ ಇರ್ಬೋದು, ನಂಬರ್ ಆಫ್ ಸ್ಯಾಕ್ ಇರ್ಬೋದು, ಯಾವುದಾದ್ರು. ವ್ಯಾಲ್ಯೂ ಅಂತ ಅಂದರೆ ಅಮೌಂಟಲ್ಲಿ 1 ಲ್ಯಾಕು ವ್ಯಾಲ್ಯೂ ಇಷ್ಟುವರೆಗೂ ಮಾಡಿದ್ರೆ ನಾವು ಮಾರ್ಜಿನ್ ಆಫ್ ಸೇಫ್ಟಿಯಲ್ಲಿ ಇರ್ತೀವಿ, ಅಥವಾ 5 ಕೋಟಿ ಮಾಡಿದ್ರೆ ಈ ಥರ. ಸೊ ಇಟ್ ಡಿಪೆಂಡ್ಸ್ ಆನ್ ಈ ಮಾರ್ಜಿನ್ ಆಫ್ ಸೇಫ್ಟಿನ ಎರಡು ವಿಧದಲ್ಲೂ ನಾವು ಬರೀಬಹುದು, ಕ್ಯಾಲ್ಕುಲೇಟು ಮಾಡಬಹುದು. ಇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಪ್ರಾಫಿಟ್ ಅಥವಾ ಪಿ ವಿ ರೇಷಿಯೋ. ಈ ಮಾರ್ಜಿನ್ ಆಫ್ ಸೇಫ್ಟಿನ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ಅಂದರೆ ಇದನ್ನು ನಾವು ಪಿ ವಿ ರೇಷಿಯೋ ಮುಖಾಂತರ ಅಥವಾ ಪ್ರಾಫಿಟಿನ ಮುಖಾಂತರ ಕ್ಯಾಲ್ಕುಲೇಟ್ ಮಾಡಬಹುದು. A large margin of safety indicates soundness and financial strength of the business. ಒಂದು ಕಂಪನಿಯಲ್ಲಿ ಮಾರ್ಜಿನ್ ಆಫ್ ಸೇಫ್ಟಿ ಜಾಸ್ತಿ ಇದ್ದಾಗ ಆ ಕಂಪನಿ ಸೌಂಡ್ ಆಗಿದೆ ಅಂತ ಅಂದರೆ ಶಕ್ತಿಯುತವಾಗಿದೆ, ಅಥವಾ ಪ್ರಾಫಿಟ್ಟು ಜಾಸ್ತಿ ಬಂದಿದೆ, ಸೇಫ್ ಆಗಿದೆ, ಇನ್ನು 5 ವರ್ಷಕ್ಕೆ ವರಿ ಮಾಡೋಂಗಿಲ್ಲ ಅನ್ನೋ ರೀತಿಯಲ್ಲಿ ಸೌಂಡ್ನೆಸ್ ಹೇಳುತ್ತೆ. ಅಂದರೆ ಅದರ ಬಲವನ್ನು ಸೂಚನೆ ಮಾಡುತ್ತೆ. ಆ್ಯಂಡ್ ಫೈನಾನ್ಷಿಯಲ್ ಸ್ಟ್ರೆಂತ್ ಅಂತ ಅಂದರೆ ಸೇಮ್ ಸೌಂಡ್ನೆಸ್ ಆ್ಯಂಡ್ ಫೈನಾನ್ಷಿಯಲ್ ಸ್ಟ್ರೆಂತ್ಗೂ ಸೌಂಡ್ನೆಸ್ಗೂ ಮುಖ್ಯವಾಗಿ ಏನು ವ್ಯತ್ಯಾಸ ಅಂತ ಅಂದರೆ, ಸ್ಟ್ರೆಂತ್ ಅಂತ ಅಂದರೆ ಎಷ್ಟು ಕಂಪನಿಯ ಅಸೆಟ್ಸ್ ಇರಬಹುದು, ಲಯಬಿಲಿಟೀಸ್ ಇರಬಹುದು, ಮತ್ತು ಕಂಪನಿಯ ಫಿಕ್ಸ್ಡ್ ವೇರಿಯಬಲ್ ಕಾಸ್ಟು, ಫಿಕ್ಸ್ಡ್ ಕಾಸ್ಟು, ಗಳಿಕೆ ಮಾಡುವಂತಹ ಶಕ್ತಿ ಇರಬಹುದು. ಇದನ್ನು ನಾವು ಸ್ಟ್ರೆಂತ್ ಅಂತ ಕರಿತೀವಿ. ಸೌಂಡ್ನೆಸ್ ಅಂತ ಅಂದರೆ ಇಡೀ ಮಾರ್ಕೆಟಿನಲ್ಲಿ ಕಂಪನಿಯ ಹೆಸರುವಾಸಿ ಹೇಗಿದೆ, ಇದು ಕೂಡ ಇಟ್ ಈಸ್ ಡಿಪೆಂಡಿಂಗ್ ಆನ್ ಎಷ್ಟು ಪ್ರಾಫಿಟ್ಸ್ ಗಳಿಸಿದ್ದಾರೆ ಅಂತ. ಎರಡಕ್ಕೂ ತಳಪಾಯಿ ಪ್ರಾಫಿಟೇನೆ. ಸೊ ಆದರೆ ಈ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ ಅಥವಾ ಮಾರ್ಜಿನ್ ಆಫ್ ಸೇಫ್ಟಿ ಏನು ಮಾಡುತ್ತೆ ಅಂತ ಅಂದರೆ ಒಂದು ಕಂಪನಿಯ ಹಣಕಾಸಿನ ಶಕ್ತಿ ಅಥವಾ ಬಲವನ್ನು ಎಕ್ಸ್ಪ್ರೆಸ್ ಮಾಡುತ್ತೆ.
Margin of safety can be improved by lowering the fixed cost and variable cost, comma, increasing the volume of sales. ಈ ಮಾರ್ಜಿನ್ ಆಫ್ ಸೇಫ್ಟಿನ ಯಾವ ರೀತಿ ಇಂಪ್ರೂವ್ ಮಾಡಬಹುದು ಕಂಪನೀಸ್ಗಳು ಅಂತ ಅಂದರೆ, ಫಿಕ್ಸ್ಡ್ ಕಾಸ್ಟು ಮತ್ತು ವೇರಿಯಬಲ್ ಕಾಸ್ಟ್ನ ಕಡಿಮೆ ಮಾಡಿ ಮತ್ತು ಸೇಲ್ಸನ್ನು ಇನ್ಕ್ರೀಸ್ ಮಾಡಿದಾಗ. ಸೊ ಫಿಕ್ಸ್ಡ್ ಕಾಸ್ಟು ವೇರಿಯಬಲ್ ಕಾಸ್ಟ್ ಕಡಿಮೆ ಮಾಡ್ತೀವಿ ಅಂತ ಅಂದರೆ ಕ್ವಾಲಿಟಿನ ಕಾಂಪ್ರಮೈಸ್ ಮಾಡೋದಲ್ಲ, ಒಳ್ಳೆ ಕ್ವಾಲಿಟಿನ ತಗೊಂಡು ಅಥವಾ ಒಳ್ಳೆ ಪ್ರೊಡಕ್ಷನನ್ನು ಮಾಡಿ ಅದರಲ್ಲಿ ಕೂಡ ಫಿಕ್ಸ್ಡ್ ಕಾಸ್ಟ್ನ ಕಡಿಮೆ ಮಾಡುವಂತಹ ಬೇರೆ ತರಹದ ಆಪ್ಷನ್ಸ್ ಇದ್ದಾಗ ಮಾಡಿ ಫಿಕ್ಸ್ಡ್ ಕಾಸ್ಟು ವೇರಿಯಬಲ್ ಕಾಸ್ಟ್ನ ಕಡಿಮೆ ಮಾಡಿ ಸೇಲ್ಸನ್ನು ಇನ್ಕ್ರೀಸ್ ಮಾಡಿದ್ರೆ ಕಡ್ಡಾಯವಾಗಲೂ ಕಂಪನಿಗೆ ಒಳ್ಳೆ ಮಾರ್ಜಿನ್ ಆಫ್ ಸೇಫ್ಟಿ ಬಂದೇ ಬರುತ್ತೆ. ಓಕೆ, ಸೊ ಈಗ ಆಟೋಮ್ಯಾಟಿಕ್ಕಾಗಿ ನಿಮಗೆ ಗೊತ್ತಾಗುತ್ತೆ. ಈಗ ಫಿಕ್ಸ್ಡ್ ಕಾಸ್ಟು ವೇರಿಯಬಲ್ ಕಾಸ್ಟು ಸೇರಿಸಿದ್ರೆ ಟೋಟಲ್ ಕಾಸ್ಟು, ಫಿಕ್ಸ್ಡ್ ಕಾಸ್ಟು ವೇರಿಯಬಲ್ ಕಾಸ್ಟು ಕಡಿಮೆ ಮಾಡಿದ್ರೆ ಟೋಟಲ್ ಕಾಸ್ಟ್ ಆಟೋಮ್ಯಾಟಿಕ್ಕಾಗಿ ಕಡಿಮೆ ಆಗೇ ಆಗುತ್ತೆ. ಒಳ್ಳೆ ಕ್ವಾಲಿಟಿ ಮತ್ತು ಒಳ್ಳೆ ಸರ್ವಿಸು ಅದರಲ್ಲಿ ಇನ್ಕ್ಲೂಡ್ ಆಗಿರಬೇಕು. ಆಮೇಲೆ ಆಟೋಮ್ಯಾಟಿಕ್ಕಾಗಿ ಒಳ್ಳೆ ಎಕನಾಮಿಕಲ್ ಪ್ರೈಸ್ ಆಗಿದ್ದು ಒಳ್ಳೆ ಕ್ವಾಲಿಟಿ ಕೊಟ್ಟರೆ ಎಲ್ಲರೂ ಕೊಂಡ್ಕೊಳ್ತಾರೆ. ಸೊ ಅದರಿಂದ ಏನಾಗುತ್ತೆ, ಸೆಲ್ಲಿಂಗ್ ಪ್ರೈಸು ಮೇಲೂ ಕೂಡ ಪ್ರಭಾವ ಬೀರುತ್ತೆ, ಕಸ್ಟಮರ್ಸು ಪರ್ಚೇಸ್ ಮಾಡ್ತಾರೆ. ಓಕೆ, ಇದು ಒಂಥರ ಆ್ಯಂಡ್ ಚೇಂಜಿಂಗ್ ದ ಪ್ರಾಡಕ್ಟ್ ಮಿಕ್ಸ್ ಸೊ ಆ್ಯಸ್ ಟು ಇಂಪ್ರೂವ್ ದ ಕಾಂಟ್ರಿಬ್ಯೂಷನ್ ಆ್ಯಂಡ್ ಓವರ್ ಆಲ್ ಪಿ ವಿ ರೇಷಿಯೋ ಅಂತ. ಅಂದರೆ ಪ್ರಾಡಕ್ಟ್ ಮಿಕ್ಸ್ ಅಂದರೆ ನೀವು ಮಾರ್ಕೆಟಿಂಗಲ್ಲಿ ಓದಿರ್ತೀರ, ಪ್ರಾಡಕ್ಟ್, ಪ್ಲೇಸ್, ಪ್ರಮೋಷನ್, ಓಕೆ, ಆ್ಯಂಡ್ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ ಅಥವಾ ದ ಪ್ಲೇಸ್ ಆಫ್ ಡಿಸ್ಟ್ರಿಬ್ಯೂಷನ್. ಸೊ ಇದು ಪ್ರಾಡಕ್ಟು, ಪ್ರೈಸು, ಪ್ಲೇಸು, ಪ್ರಮೋಷನ್, ಈ ನಾಲ್ಕನ್ನ ಕೂಡ ಯಾವ ರೀತಿ ಮಿಕ್ಸ್ ಮಾಡಬೇಕು ಅಂತ ಅಂದರೆ ಇಟ್ ಶುಡ್ ಗಿವ್ ಪ್ರಾಫಿಟ್ ಟು ದ ಕಂಪನಿ. ಆ ರೀತಿ ಮಾಡಿದಾಗಲೂ ಕೂಡ ಮಾರ್ಜಿನ್ ಆಫ್ ಸೇಫ್ಟಿನ ಕಂಪನೀಸ್ಗಳು ಇಂಪ್ರೂವ್ ಮಾಡಬಹುದು. ಇದಕ್ಕೆ ಫಾರ್ಮುಲಾ ಏನು? ಸೇಲ್ಸ್ ಅಟ್ ಸೆಲೆಕ್ಟೆಡ್ ಆಕ್ಟಿವಿಟಿ ಮೈನಸ್ ಸೇಲ್ಸ್ ಅಟ್ ಬ್ರೇಕ್ ಇವನ್ ಪಾಯಿಂಟ್. ಅಂದರೆ ಸೇಲ್ಸ್ ಅಟ್ ಸೆಲೆಕ್ಟೆಡ್ ಆಕ್ಟಿವಿಟಿ ಅಂತ ಅಂದರೆ ಯಾವುದಾದ್ರೂ ಕಂಪನಿಯಲ್ಲಿ ಹಲವಾರು ಪ್ರಾಡಕ್ಟನ್ನು ಮಾರಾಟ ಮಾಡ್ತಾ ಇರ್ತಾರೆ, ಯಾವ ಪ್ರಾಡಕ್ಟಿಗೆ ಮಾರ್ಜಿನ್ ಆಫ್ ಸೇಫ್ಟಿ ಕಂಡುಹಿಡಿಯಬೇಕೋ ಆ ಪ್ರಾಡಕ್ಟಿನ ಸೇಲ್ಸನ್ನು ತಗೋಬೇಕು ಮತ್ತು ಅದೇ ಪ್ರಾಡಕ್ಟಿನ ಬ್ರೇಕ್ ಇವನ್ ಸೇಲ್ಸ್ನ ತಗೋಬೇಕು. ಎರಡೂ ಮೈನಸ್ ಮಾಡಿದಾಗ ಬರುವಂತಹ ಅಮೌಂಟು ಅಥವಾ ಯೂನಿಟ್ಸ್ನ ನಾವು ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಕರಿಬಹುದು. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕಾನ್ಸೆಪ್ಟು ಯಾವುದು ಅಂತ ನೋಡಿದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್. ಆಂಗಲ್ ಆಫ್ ಇನ್ಸಿಡೆನ್ಸ್ ಇಂಡಿಕೇಟ್ಸ್ ರೇಟ್ ಅಟ್ ವಿಚ್ ಪ್ರಾಫಿಟ್ ಇಸ್ ಅರ್ನ್ಡ್ ಇನ್ ಆ್ಯನ್ ಆರ್ಗನೈಸೇಷನ್ ಆಫ್ಟರ್ ಕ್ರಾಸಿಂಗ್ ದ ಬ್ರೇಕ್ ಇವನ್ ಪಾಯಿಂಟ್. ಇದು ಗ್ರಾಫಲ್ಲಿ ನಾವು ನೋಡಿದಾಗ ನಮಗೆ ತುಂಬ ಕ್ಲಿಯರ್ ಆಗಿ ಕಾಣಿಸುತ್ತೆ. ಸೊ ಟೋಟಲ್ ಕಾಸ್ಟು ಮತ್ತು ಸೇಲ್ಸು ಮೀಟ್ ಆಗುವ ಪಾಯಿಂಟನ್ನ ನಾವು ಬ್ರೇಕ್ ಇವನ್ ಪಾಯಿಂಟ್ ಅಂತ ಹೇಳ್ತೀವಿ. ಈ ಎರಡು ಪಾಯಿಂಟು ಮೀಟ್ ಆಗಿ ಒಂದು ಆ್ಯಂಗಲ್ ಕ್ರಿಯೇಟ್ ಆಗುತ್ತೆ. ಆ ಆ್ಯಂಗಲ್ನ ನಾವು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರಿತೀವಿ. ಇಟ್ ಈಸ್ ದ ಆ್ಯಂಗಲ್ ಅಟ್ ವಿಚ್ ಸೇಲ್ಸ್ ಲೈನ್ ಕಟ್ಸ್ ದ ಟೋಟಲ್ ಕಾಸ್ಟ್ ಲೈನ್. ಓಕೆ, ಈ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅಂತ ಅಂದರೆ ಇಟ್ ವಿಲ್ ಬಿ ಕ್ರಿಯೇಟೆಡ್ ವೆನ್ ಟೋಟಲ್ ಸೇಲ್ಸ್ ಮತ್ತು ಟೋಟಲ್ ಕಾಸ್ಟು ಕಟ್ ಆದಾಗ ಈ ಪರ್ಟಿಕ್ಯುಲರ್ ಆ್ಯಂಗಲು ಕ್ರಿಯೇಟ್ ಆಗುತ್ತೆ. ಹೋಪ್ ಯು ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ನ ನೀವು ನೋಡಬಹುದು. ನೋಡಿ, ಇಲ್ಲಿ ಈ ಪರ್ಟಿಕ್ಯುಲರ್ ಗ್ರಾಫಲ್ಲಿ ಕ್ಲಿಯರ್ ಆಗಿ ಸೂಚನೆ ತೋರಿಸ್ತಾ ಇದೆ ನೋಡಿ. ಇದು ಈ ಪರ್ಟಿಕ್ಯುಲರ್ ಲೈನ್ ಇಲ್ಲಿಂದ ಸ್ಟಾರ್ಟ್ ಆಗಿದೆಯಲ್ಲ, ದಟ್ ಈಸ್ ದ ಫಸ್ಟ್ ಲೈನ್. ಸೊ ಹೋಪ್ಫುಲಿ ಯು ಆರ್ ಏಬಲ್ ಟು ಸಿ ಲಾಸ್ ಅಂತ ಇಲ್ಲಿದೆಯಲ್ಲ 0 ಪಾಯಿಂಟಿಂದ. ಇದನ್ನು ನಾವು ಟೋಟಲ್ ರೆವಿನ್ಯೂ ಅಂತ ಕರಿತೀವಿ. ಟೋಟಲ್ ರೆವಿನ್ಯೂ ಅಂತ ಅಂದರೆ ಕಂಪನಿಗೆ ಬಂದಿರುವಂತಹ ಟೋಟಲ್ ಆದಾಯ. ಇಲ್ಲಿ 0 ಪಾಯಿಂಟಿಂದ ಈ ಕಡೆ ಫಿಕ್ಸ್ಡ್ ಕಾಸ್ಟ್ ಲೈನ್ ಇದೆ ನೋಡಿ, ಇಲ್ಲಿ ಕೆಳಗಡೆ. ಓಕೆ, ಇದು ಫಿಕ್ಸ್ಡ್ ಕಾಸ್ಟ್ ಲೈನ್. ಇದು ಕಂಪನಿ 0 ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೂ ಸರಿ, ಕಂಪನಿ 5 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೂ ಸರಿ, ಈ ಫಿಕ್ಸ್ಡ್ ಕಾಸ್ಟ್ ಅಂತೂ ಇದ್ದೇ ಇರುತ್ತೆ. ಈ ಗ್ರಾಫಲ್ಲಿ ಎಕ್ಸ್ ಆಕ್ಸಿಸಲ್ಲಿ ಔಟ್ಪುಟ್ ಅಥವಾ ಕ್ವಾಂಟಿಟಿಯನ್ನು ಸೂಚಿಸುತ್ತದೆ, ವೈ ಆಕ್ಸಿಸಲ್ಲಿ ಕಾಸ್ಟ್ ಆ್ಯಂಡ್ ಸೇಲ್ಸನ್ನು ಸೂಚಿಸ್ತಾ ಇದೆ. ಇಟ್ ಈಸ್ ಸಿಗ್ನಿಫಿಕೆಂಟ್ ಆರ್ ಇಟ್ ಈಸ್ significantly showing you. So this point is the point where the total cost of the company is incurred. ಈ ಪಾಯಿಂಟಿಂದ ಸ್ವಲ್ಪ ಮೇಲಕ್ಕೆ ನೀವು ನೋಡಿದ್ರೆ ಟೋಟಲ್ ಕಾಸ್ಟ್ ಅಂತ ಬರುತ್ತೆ. ಸೊ ಈ ಎರಡು ಗ್ಯಾಪ್ ಏನು ಅಂತಂದರೆ ವೇರಿಯಬಲ್ ಕಾಸ್ಟ್. ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ವೇರಿಯಬಲ್ ಕಾಸ್ಟ್ನ ನಾವು ಟೋಟಲ್ ಕಾಸ್ಟ್ ಅಂತ ಕರಿತೀವಿ. ಮತ್ತು ಈ ಕಡೆ
ಕಾಸ್ಟು ಬರುತ್ತೆ, ಸೇಲ್ಸು ಬರುತ್ತೆ ವೈ ಆ್ಯಕ್ಸಸಲ್ಲಿ. ಸೊ 0 ಪಾಯಿಂಟಿಂದ ಮೇಲ್ಗಡೆ ನೀವು ನೋಡಿದ್ರೆ ದ ಲೈನ್ ಇಸ್ ಕಾಲ್ಡ್ ಅಸ್ ದ ಟೋಟಲ್ ರೆವಿನ್ಯೂ ಲೈನ್. ಆಮೇಲೆ ಈ ಟೋಟಲ್ ಕಾಸ್ಟು ರೆವಿನ್ಯೂ ಜಾಯಿನ್ ಮಾಡುವ ಪಾಯಿಂಟನ್ನು ಏನಂತ ಕರಿತೀವಿ ಸ್ಟೂಡೆಂಟ್ಸ್? ಬ್ರೇಕ್ ಇವನ್ ಪಾಯಿಂಟ್. ಓಕೆ, ಎಷ್ಟು ಕ್ಲಿಯರ್ ಆಗಿ ಗ್ರಾಫು ಸೂಚಿಸುತ್ತದೆ ನೋಡಿ. ಆಮೇಲೆ ಸೇಮ್ ಯು ಕ್ಯಾನ್ ಸಿ ದ್ಯಾಟ್ ಈ ಪಾಯಿಂಟಿಂದ ಮೇಲ್ಭಾಗವನ್ನು ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಕರಿತೀವಿ. ಅಂದರೆ ಈ ಔಟ್ಪುಟ್ಟಿಂದ ಈ ಔಟ್ಪುಟ್ಟು ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಮತ್ತು ಈ ಪರ್ಟಿಕ್ಯುಲರ್ ಕಾಸ್ಟ್ ಸೇಲ್ಸು ಪಾಯಿಂಟಿಂದ ಈ ಪರ್ಟಿಕ್ಯುಲರ್ ಕಾಸ್ಟ್ ಸೇಲ್ಸ್ ಪಾಯಿಂಟಿಂದ ನಾವು ಮ್ಯಾನುಫ್ಯಾಕ್ಚರ್ ಮಾಡಿದಾಗ ನಮಗೆ ಮಾರ್ಜಿನ್ ಆಫ್ ಸೇಫ್ಟಿ ಬರುತ್ತೆ ಅಂತ ಹೇಳ್ತೀವಿ ನೋಡಿ. ಈ ಪಾಯಿಂಟಿನ ಮೇಲ್ಭಾಗದಲ್ಲಿ ಈ ಆ್ಯಂಗಲ್ ಫಾರ್ಮ್ ಆಗುತ್ತಲ್ಲ, ಆ ಆ್ಯಂಗಲ್ನ ನಾವು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರಿತೀವಿ. ನಾನು ಹೇಳಿದ್ದೆ ನಿಮಗೆ ಆಲ್ರೆಡಿ ಪಾಠ ಮಾಡುವಾಗ, ಬ್ರೇಕ್ ಈವನ್ ಪಾಯಿಂಟ್ ಮೇಲ್ಭಾಗದಲ್ಲಿ ಪ್ರಾಫಿಟ್ಸ್ ಇರುತ್ತೆ, ಅದರ ಕೆಳಭಾಗದಲ್ಲಿ ಲಾಸಸ್ಸನ್ನು ಸೂಚನೆ ಮಾಡುತ್ತೆ. ಸೊ ಈ ರೀತಿ ನೀವು ಗ್ರಾಫಿಕಲ್ ರೆಪ್ರೆಸೆಂಟೇಷನಲ್ಲಿ ಅರ್ಥವನ್ನು ಮಾಡ್ಕೋಬಹುದು. ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಅಂದರೆ ಏನು, ಬ್ರೇಕ್ ಇವನ್ ಪಾಯಿಂಟ್ ಅಂದರೆ ಏನು, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂದರೆ ಏನು. ಎಲ್ಲ ಕಂಪನಿನೂ ಕೂಡ ಈ ಬ್ರೇಕ್ ಇವನನ್ನು ಅಚೀವ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೋರಾಡುತ್ತೆ ಸ್ಟೂಡೆಂಟ್ಸ್. ಎಸ್ಪೆಷಲಿ ಹೊಸದಾಗಿ ಪ್ರಾರಂಭ ಆಗಿರುವಂತಹ ಕಂಪನೀಸು ಅಥವಾ ನ್ಯೂ ಐಡಿಯಾ ಅಥವಾ ಕಾನ್ಸೆಪ್ಟ್ ಮಾಡಿಕೊಂಡು ಹಳೆ ಕಂಪನಿ ಇದ್ದರೂ ಹೊಸ ಪ್ರಾಜೆಕ್ಟು ಶುರು ಮಾಡುವಂತಹ ಕಂಪನೀಸ್ಗಳು ಈ ಬ್ರೇಕ್ ಇವನ್ ಪಾಯಿಂಟ್ನ ಅಚೀವ್ ಮಾಡೋದು ಅವ್ರಿಗೆ ಒಂದು ಮೈಲ್ ಸ್ಟೋನ್ ಅಂತ ಕರೀತಾರೆ. ಒಂದು ದೊಡ್ಡ ವಿಷಯ, ಅದಕ್ಕೆ ತುಂಬ ಮುಖ್ಯವಾದ ವಿಷಯ. ಈ ಪಾಯಿಂಟ್ ಆದ ನಂತರ ಯಾವ ಅಮೌಂಟ್ ಅಥವಾ ಈ ಪಾಯಿಂಟ್ ಆದ ನಂತರ ಬರುವುದು ಕಂಪನಿಗೆ ಕಡ್ಡಾಯವಾಗಲೂ ಪ್ರಾಫಿಟ್ಸೇ ಆಗುತ್ತೆ. ನೆಕ್ಸ್ಟು ಇದನ್ನು ಪ್ರಾಬ್ಲಮ್ ಮುಖಾಂತರ ನಾವು ನೋಡೋಣ. ನೋಡಿ, ಈ ಪ್ರಾಬ್ಲಮಲ್ಲಿ ಔಟ್ಪುಟ್ ಕೊಟ್ಟಿದ್ದಾರೆ 2000, 4000, 6000, 10,000, 12,000, 14,000, 16 and 18,000. ಸೇಲ್ಸು ಕೊಟ್ಟಿದ್ದಾರೆ. ನೀವು ನೋಡ್ತಾ ಈ 2000 ಔಟ್ಪುಟ್ಗೆ ಇಷ್ಟು ಸೇಲ್ಸ್ ಆಗಿದೆ, 4000 ಔಟ್ಪುಟ್ಗೆ ಇಷ್ಟು ಸೇಲ್ಸ್ ಆಗಿದೆ ಅಂತ. ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಫಿಕ್ಸ್ಡ್ ಕಾಸ್ಟು 1 lakh rupees. ವೇರಿಯಬಲ್ ಕಾಸ್ಟು ಯೂನಿಟ್ ಪ್ರಕಾರ ಚೇಂಜ್ ಆಗ್ತಾ ಹೋಗುತ್ತೆ. ಇಲ್ಲಿ ಒಂದು ಮುಖ್ಯವಾದ ವಿಷಯ ಏನು ಅಂತ ಅಂದರೆ, ಫಿಕ್ಸ್ಡ್ ಕಾಸ್ಟ್ ಅಮೌಂಟು ಚೇಂಜ್ ಆಗಲ್ಲ, ವೇರಿಯಬಲ್ ಕಾಸ್ಟು ಪರ್ ಯೂನಿಟ್ ಅಥವಾ ಪರ್ ಯೂನಿಟು ಚೇಂಜ್ ಆಗಲ್ಲ. ಹೇಗೆ ಅಂತ ಅಂದರೆ ಇಲ್ಲಿ ನೋಡಿ, ನೀವು ನೋಡ್ಬೋದು 4000 ಡಿವೈಡೆಡ್ ಬೈ 2000 ಎಷ್ಟು ಬರುತ್ತೆ? 2. ಅದೇ ರೀತಿ 8000 ಡಿವೈಡೆಡ್ ಬೈ 4000 ಎಷ್ಟು ಬರುತ್ತೆ? 2. 12,000 ಡಿವೈಡೆಡ್ ಬೈ 6,000 ಇದನ್ನು ಪರ್ ಯೂನಿಟ್ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ. ಸೊ ಇದರಲ್ಲಿ ನೀವು ಏನು ಅರ್ಥ ಮಾಡ್ಕೋಬೇಕು ಅಂತ ಅಂದರೆ, ಫಿಕ್ಸ್ಡ್ ಕಾಸ್ಟು ಅಮೌಂಟು ಚೇಂಜ್ ಆಗಲ್ಲ, ವೇರಿಯಬಲ್ ಕಾಸ್ಟು ಪರ್ ಯೂನಿಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ಔಟ್ಪುಟ್, ಪರ್ ಯೂನಿಟು ಚೇಂಜ್ ಆಗಲ್ಲ ಅನ್ನೋದು ನೀವು ಮನಸ್ಸಲ್ಲಿ ಇಟ್ಕೋಬೇಕು. ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಯಿತಾ. ಸೊ ಫಿಕ್ಸ್ಡ್ ಕಾಸ್ಟು ಮತ್ತು ವೇರಿಯಬಲ್ ಕಾಸ್ಟ್ನ ಟೋಟಲ್ ಮಾಡಿದ್ರೆ ಬರುವುದು ಟೋಟಲ್ ಕಾಸ್ಟ್. ಇದನ್ನು ಗ್ರಾಫಿಕಲ್ ರೂಪದಲ್ಲಿ ನೋಡೋಣ. ನೋಡಿ, 2000 ಯೂನಿಟ್ಸು ಈ ಕಡೆ ನಂಬರ್ ಆಫ್ ಯೂನಿಟ್ಸ್ ಆಫ್ ಪ್ರೊಡಕ್ಷನ್ನ ಸೂಚನೆ ಮಾಡುತ್ತೆ. ಯಾವುದು? ಎಕ್ಸ್ ಆಕ್ಸಿಸ್ 0x. ಈ ಕಡೆ ನಮಗೆ ಕಾಸ್ಟು ಮತ್ತು ಸೇಲ್ಸನ್ನು ಪ್ರೊಜೆಕ್ಟ್ ಮಾಡುತ್ತೆ. ಇದೇ ಪ್ರಾಬ್ಲಮಲ್ಲಿ ಬ್ರೇಕ್ ಇವನ್ ಪಾಯಿಂಟ್ ಎಲ್ಲಿ ಬರುತ್ತೆ ನೋಡಿ, ಇಲ್ಲಿ 1,20,000 ಸೇಲ್ಸು 1,20,000 ಇದೆ, ಟೋಟಲ್ ಕಾಸ್ಟು 1,20,000. ಯಾವ ಒಂದು ಪಾಯಿಂಟಲ್ಲಿ ಟೋಟಲ್ ಸೇಲ್ಸ್ ಈಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಆಗುತ್ತೋ ಆ ಪಾಯಿಂಟನ್ನು ನಾವು ಬ್ರೇಕ್ ಇವನ್ ಪಾಯಿಂಟ್ ಅಂತ ಕರಿತೀವಿ. ಸೊ ಗ್ರಾಫಿಕಲ್ ರೆಪ್ರೆಸೆಂಟೇಷನಲ್ಲಿ ಗ್ರಾಫನ್ನ ಡ್ರಾ ಮಾಡ್ಕೊಳ್ಳಿ. 2000ಅಲ್ಲಿ ಫಸ್ಟು ಫಿಕ್ಸ್ಡ್ ಕಾಸ್ಟು 1 lakh ಡ್ರಾ ಮಾಡ್ಕೊಂಬಿಡಿ ಲೈನನ್ನು. ನೆಕ್ಸ್ಟು ವೇರಿಯಬಲ್ ಕಾಸ್ಟು 2000 ಯೂನಿಟ್ಸ್ಗೆ ಎಷ್ಟು ಅಂತ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. 4000 ಯೂನಿಟ್ಸ್ಗೆ ಎಷ್ಟು ವೇರಿಯಬಲ್ ಕಾಸ್ಟು, 6000 ಯೂನಿಟ್ಸ್ಗೆ ಎಷ್ಟು ವೇರಿಯಬಲ್ ಕಾಸ್ಟ್ ಮಾರ್ಕ್ ಮಾಡಿಕೊಂಡು ಟೋಟಲ್ ಕಾಸ್ಟ್ ಲೈನನ್ನು ಡ್ರಾ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಟೋಟಲ್ ಕಾಸ್ಟ್ ಈಸ್ ಈಕ್ವಲ್ ಟು ವೇರಿಯಬಲ್ ಕಾಸ್ಟ್ ಮತ್ತು ಫಿಕ್ಸ್ಡ್ ಕಾಸ್ಟು. ಇದಾದ ನಂತರ ಸೇಲ್ಸು ಅದೇ ರೀತಿ ಇದರಲ್ಲಿ ಡಿಪಿಕ್ಟ್ ಮಾಡಬೇಕು. ನೋಡಿ, ಸೇಲ್ಸು 2000ಅಲ್ಲಿ 24,000, 4000ಅಲ್ಲಿ 48,000. ಅದೇ ರೀತಿ 2000 ಯೂನಿಟ್ಸಲ್ಲಿ 24,000, 20,000 ಇಲ್ಲಿದೆ 1 2 3 4 4,000, 4,000ಅಲ್ಲಿ 28,000. ಸೊ 40 30 ಇವಾಗ 20 40 ಇದ್ದರೆ
20 ಮಧ್ಯದಲ್ಲಿ ಒಂದು ಲೈನ್ ಬರುತ್ತೆ, ಅದು 30 ಅಂತ ಹೇಳ್ತೀವಿ. 28 ಅಂದರೆ 30ಗಿಂತ ಸ್ವಲ್ಪ ಕಡಿಮೆ. ಸೊ ಆ ರೀತಿ ಒಂದೊಂದು ಯೂನಿಟ್ಗೂ ನಾವು ಪಾಯಿಂಟನ್ನ ಮಾರ್ಕ್ ಮಾಡಿಕೊಂಡು ರೆವಿನ್ಯೂ ಲೈನನ್ನು ಡ್ರಾ ಮಾಡ್ಕೋಬೇಕು. ಈ ಡ್ರಾ ಮಾಡ್ಕೊಂಡಿದ ನಂತರ ಟೋಟಲ್ ಕಾಸ್ಟು ಮತ್ತು ಟೋಟಲ್ ರೆವೆನ್ಯೂ ಮೀಟ್ ಮಾಡುವಂತಹ ಪಾಯಿಂಟನ್ನು ನಾವು ಬ್ರೇಕ್ ಇವನ್ ಪಾಯಿಂಟ್ ಅಂತ ಹೇಳ್ತೀವಿ. ಇಲ್ಲಿ ಡಾಟ್ ಇಟ್ಟು ಬ್ರೇಕ್ ಇವನ್ ಪಾಯಿಂಟನ್ನು ಮಾಡ್ಕೋಬೇಕು. ನೆಕ್ಸ್ಟು ಅಲ್ಲಿಂದ ಎಷ್ಟು ಯೂನಿಟ್ಸು, ಈ ಕಡೆ ನಾವು ಡಾಟ್ ಡಾಟ್ ಲೈನ್ಸ್ನ ಇಟ್ಕೋಬೇಕು. 10,000 ಯೂನಿಟ್ಸು ಮತ್ತು ಟೋಟಲ್ ಕಾಸ್ಟು ಮತ್ತು ಟೋಟಲ್ ರೆವೆನ್ಯೂ 1,20,000. ಈ ಪಾಯಿಂಟಲ್ಲಿ ಟೋಟಲ್ ಸೇಲ್ಸ್ ಮತ್ತು ಟೋಟಲ್ ಕಾಸ್ಟು ಈಕ್ವಲ್ ಆಗಿ ಇರುತ್ತೆ ಅನ್ನೋದು ಈ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮುಖಾಂತರ ನಿಮಗೆ ತಿಳಿಸಿರ್ತೀನಿ. ಈ ಥರ ಪ್ರಾಬ್ಲಮ್ಸು ನಿಮಗೆ ಪ್ರಾಬಬ್ಲಿ ದೇ ಕ್ಯಾನ್ ಆಸ್ಕ್ ಯು ಫಾರ್ 5 marks. ಓಕೆ, ಸೊ ಹೋಪ್ ಯು ಹವ್ ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್. ನೆಕ್ಸ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಂದು ಮಾರ್ಜಿನಲ್ ಕಾಸ್ಟ್ ಸ್ಟೇಟ್ಮೆಂಟ್. ಇದು ಒಂದು ಬೇಸ್ ಅಂತ ಹೇಳ್ಬೋದು ಅಥವಾ ತಳಪಾಯಿ ಅಂತ ಹೇಳ್ಬೋದು. ಎಲ್ಲ ಕಂಪನೀಸು ಕೂಡ ಅದರ ಇಷ್ಟು ಯೂನಿಟ್ಸ್ ಅಂತ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಆ ಯೂನಿಟ್ಸನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಅಂದಾಗ ಎಕ್ಸ್ಪ್ಯಾಂಡ್ ಮಾಡಿದಾಗ ಯಾವ ಪಾಯಿಂಟಲ್ಲಿ ಪ್ರಾಫಿಟ್ ಬರುತ್ತೆ ಅಂತ ನಾವು ಕಂಡುಹಿಡಿಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಮಗೆ ಮಾರ್ಜಿನಲ್ ಕಾಸ್ಟಿಂಗು ಸಹಾಯ ಮಾಡುತ್ತೆ. ಯಾವ ರೀತಿ ಈ ಸ್ಟೇಟ್ಮೆಂಟನ್ನು ನೀವು ತಿಳ್ಕೊತೀರಾ ಅಂತ ಅಂದರೆ ನೋಡಿ, ಮಾರ್ಜಿನಲ್ ಕಾಸ್ಟಿಂಗ್ ಸ್ಟೇಟ್ಮೆಂಟು ಫಸ್ಟು ಸೇಲ್ಸ್ ಕೊಟ್ಟಿರ್ತಾರೆ, ಸೇಲ್ಸನ್ನು ತಗೋಬೇಕು. ಸೇಲ್ಸಿಂದ ವೇರಿಯಬಲ್ ಕಾಸ್ಟು ಇದನ್ನು ನಾವು ಯೂನಿಟ್ಸಲ್ಲೂ ಮಾಡ್ಬೋದು. ಲೈಕ್ 5 ಸೇಲ್ಸ್ ಬಂದು 100 ಇತ್ತು ಅಂತ ಅಂದ್ಕೊಳ್ಳಿ, ವೇರಿಯಬಲ್ ಕಾಸ್ಟು 20 ಇತ್ತು ಅಂತ ಅಂದ್ಕೊಳ್ಳಿ. ಸೊ ನಾವು ಅದನ್ನು ಯೂನಿಟ್ಸ್ ಪ್ರಕಾರನೂ ಮಾಡ್ಬೋದು ಅಥವಾ ಟೋಟಲ್ ಅಮೌಂಟಿನ ಪ್ರಕಾರನೂ ಮಾಡ್ಬೋದು. 100 ಯೂನಿಟ್ಸ್ ಮೈನಸ್ 20 ಯೂನಿಟ್ಸ್ ಅಂತ ಮಾಡ್ಬೋದು. 1 lakh ಟೋಟಲ್ ಸೇಲ್ಸು, ಅದರಲ್ಲಿ ವೇರಿಯಬಲ್ ಕಾಸ್ಟ್ ಬಂದು 2 lakhs, ಆ ಥರನೂ ಮಾಡ್ಬೋದು. ಸೊ ಸೇಲ್ಸು ಇರುತ್ತೆ, ವೇರಿಯಬಲ್ ಕಾಸ್ಟು ಪ್ರಾಬ್ಲಮ್ಸಲ್ಲಿ ಕೊಟ್ಟಿರ್ತಾರೆ, ಕೊಟ್ಟಿಲ್ಲ ಅಂದರೂ ನಾವು ಕಂಡುಹಿಡಿಬಹುದು. ಸೇಲ್ಸಿಂದ ವೇರಿಯಬಲ್ ಕಾಸ್ಟ್ನ ಮೈನಸ್ ಮಾಡಿದ್ರೆ ಬರುವಂಥ ಅಮೌಂಟನ್ನು ಕಾಂಟ್ರಿಬ್ಯೂಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕಾಂಟ್ರಿಬ್ಯೂಷನ್. ಈ ಕಾಂಟ್ರಿಬ್ಯೂಷನಿಂದ ಫಿಕ್ಸ್ಡ್ ಕಾಸ್ಟನ್ನ ಮೈನಸ್ ಮಾಡಿದ್ರೆ ಬರುವಂತಹ ಔಟ್ಪುಟ್ಟು ಪ್ರಾಫಿಟ್ ಆಗಿರ್ಬೋದು ಅಥವಾ ಲಾಸ್ ಆಗಿ ಇರ್ಬೋದು. ಇದನ್ನು ನೀವು ಆಲ್ರೆಡಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ EBIT, ಅರ್ನಿಂಗ್ಸ್ ಬಿಫೋರ್ ಇನ್ಕಮ್ ಆ್ಯಂಡ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಅಂತ ಓದಿರ್ತೀರಾ. ಅದೇ ರೀತಿಯಲ್ಲಿ ಇದು ಮಾರ್ಜಿನಲ್ ಕಾಸ್ಟಿಂಗಲ್ಲೂ ಕೂಡ ಮಾರ್ಜಿನಲ್ ಕಾಸ್ಟ್ ಸ್ಟೇಟ್ಮೆಂಟು ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಸೇಲ್ಸು 1 ಲಕ್ಷ ಇದೆ, ವೇರಿಯಬಲ್ ಕಾಸ್ಟ್ 20,000 ಅಂತ ಅಂದ್ಕೊಳ್ಳಿ. ಆವಾಗ ಕಾಂಟ್ರಿಬ್ಯೂಷನ್ ಏನಾಗುತ್ತೆ? ಇಟ್ ವಿಲ್ ಬಿ ಟೇಕನ್ ಆಸ್ 80,000. ಸೊ ಫಿಕ್ಸ್ಡ್ ಕಾಸ್ಟು ಸೇ 60,000 ಇದೆ ಅಂತ ಅಂದ್ಕೊಳ್ಳಿ. 60,000 ಮಾಡಿದ್ರೆ 80ಯಲ್ಲಿ 60 ಹೋದರೆ 20 ಉಳಿಕೆ ಇರುತ್ತೆ. ಆ 20 ನಾವು ಪ್ರಾಫಿಟ್ ಅಂತ ಹೇಳ್ತೀವಿ. ಅರ್ಥ ಆಗಿದೆಯಾ? ಅದೇ ರೀತಿಯಲ್ಲಿ ಅಕಸ್ಮಾತು ಕಾಂಟ್ರಿಬ್ಯೂಷನ್ ಫಿಕ್ಸ್ಡ್ ಕಾಸ್ಟು 60 ಇದ್ದು ಕಾಂಟ್ರಿಬ್ಯೂಷನ್ನು ಸೇ 40 ಇದ್ದಾಗ ಏನಾಗುತ್ತೆ? -20,000 ಬರುತ್ತೆ, ಲಾಸ್ ಆಗಿಬಿಡುತ್ತೆ. ಸೊ ಈ ಮಾರ್ಜಿನಲ್ ಕಾಸ್ಟ್ ಸ್ಟೇಟ್ಮೆಂಟು ತುಂಬಾ ಮುಖ್ಯ. ಈ ಫಾರ್ಮ್ಯಾಟನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಇದರ ಬೇಸಿಸ್ ಮೇಲೆ ನಾವು ನೆಕ್ಸ್ಟ್ ಸೆಷನ್ಸಲ್ಲಿ ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡೋಣ. ಓಕೆ, ಸದ್ಯಕ್ಕೆ ನಾನು ಕೆಲವೊಂದು ವೆಬ್ಸೈಟ್ಸಿಂದ ಈ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿದ್ದೀನಿ, ಅದರ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ದ ಸೇಮ್, ಕೈಂಡ್ಲಿ post it in the chat post or the comment box. ನಾನು ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಥ್ಯಾಂಕ್ ಯು.